ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಬ್ಲೌಸ್ ಕಟಿಂಗ್ಸು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಳೋದು ಅದನ್ನು ತೋರಿಸ್ತಾ ಇದ್ದೀನಿ. ತುಂಬ ಈಸಿಲಿ ಕಟಿಂಗ್ಸ್ ಮಾಡ್ಬೋದು. ಈಸಿ ಮೆಥಡಲ್ಲಿ ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಬ್ಲೌಸನ್ನು ಕಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅನ್ನೋದ್ರ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಮೊದಲನೇದಾಗಿ ನಾವು ಇದು ಮೆಜರ್ಮೆಂಟಿಗೆ ಕೊಟ್ಟಿದ್ರು ಸ್ಲೀವು ಬ್ಲೌಸು. ನಾವು ಹೀಗೆ ಕಂಕ್ಳಿಂದ ಡಬಲ್ ಪಟ್ಟಿ ಇದೆಯಲ್ಲ, ಇಲ್ಲಿ ಹೀಗೆ ನಾವು ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ಮೆಜರ್ಮೆಂಟ್ ಇದು ಬಂದು 11 ಇಂಚಿದೆ. ನಾವು ಎಕ್ಸ್ಟ್ರಾ 2 ಇಂಚ್ ಇಟ್ಕೋಬೇಕಾಗುತ್ತೆ. ಇದು 11 ಇಂಚಿದೆ ಅಂದಮೇಲೆ ನಾವು ಎಕ್ಸ್ಟ್ರಾ 2 ಇಂಚ್ ಇಟ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವ್ರದ್ದೊಂದು 12 ಬ್ಲೌಸ್ ಇತ್ತು, ನಾನು ಒಟ್ಟಿಗೆ ಕಟ್ ಮಾಡಿದ್ದೀನಿ. ಒಂದು 3 ಬ್ಲೌಸು ವರ್ಕಿಗೆ ಕೊಟ್ಟಿದ್ದಾರೆ, ಅದು ಕಟ್ ಮಾಡಬೇಕಾದ್ರೆ ತೋರಿಸ್ತೀನಿ ಯಾವ ರೀತಿ ನಾನು ಮೆಜರ್ಮೆಂಟ್ ತೊಗೊಂಡು ಈಸಿ ಮೆಥಡಲ್ಲಿ ಕಟ್ ಮಾಡ್ತೀನಿ ಅಂತ. ಈಗ ನಾವು ಕಂಕಳಿಂದ ಕಾಜಾಪಟ್ಟಿವರೆಗೂ ನಾವು ತೊಗೊಂಡಿದ್ವಿ ನೋಡಿ. ಈಗ 13 ಇಂಚು ನಾನು ಎಕ್ಸ್ಟ್ರಾ, ಇದು 11 ಇದೆ ಮೆಜರ್ಮೆಂಟ್, ಅವ್ರದ್ದು ಸುತ್ತಳತೆ 11 ಇದೆ. ನಾನು ಎಕ್ಸ್ಟ್ರಾ 13 ತೊಗೊಂಡಿದ್ದೀನಿ, 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಮತ್ತು ಉದ್ದ ಬಂದು ಅವ್ರ ಬ್ಲೌಸ್ ಬಂದು ನಾವು ಫಸ್ಟು ಈ ಲೆಂತ್ ತೊಗೊಂಡಾದ್ಮೇಲೆ, ಅಂದರೆ ಅಗಲ ಮೆಜರ್ಮೆಂಟ್ ತೊಗೊಂಡಾದ್ಮೇಲೆ ನೆಕ್ಸ್ಟ್ ನಾವು ಉದ್ದ ತಗೊಳ್ಬೇಕು. ಉದ್ದ ಈ ಭುಜದಿಂದ ಹೀಗೆ ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ಹೀಗೆ ತೊಗೊಂಡ್ರೆ ಇವ್ರದ್ದು 15 ಇದೆ ಉದ್ದ, ಬ್ಲೌಸ್ ಉದ್ದ ಬಂದು 15 ಇದೆ. ನಾವು 1 ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ, ಅಲ್ಲಿಗೆ 16 ಇಂಚು. ಹೀಗೆ ನಾವು ಮೆಜರ್ಮೆಂಟ್ ಇಟ್ಕೊಂಡು ನೋಡಿ, ನಾನು 16 ಇಂಚು ತೊಗೊಂಡಿದ್ದೀನಿ. ಈಗ ಇಲ್ಲಿಂದ ಹೀಗೆ 16 ಇಂಚ್ ತೊಗೊಂಡಿದ್ದೀನಿ. ಮತ್ತು ಇದು ನಾನು ಬ್ಯಾಕ್ ಸೈಡ್ ಮೆಜರ್ಮೆಂಟ್ ತೊಗೊಳ್ತಿರೋದು. ಈಗ ಹೀಗೆ ನೆಕ್ ತೊಗೋಬೇಕು ಅಂದರೆ ನೆಕ್ ಇವ್ರದ್ದು 2.5 ಇದೆ, 2.5 ಇದೆ. ಮತ್ತು ಉದ್ದ ಬಂದು ಫ್ರಂಟ್ ಕಡೆದು 7 ಇದೆ. ಮತ್ತು ಬ್ಯಾಕ್ ಎಷ್ಟಿದೆ ಅಂದರೆ ಬ್ಯಾಕು 10 ಇದೆ. ಇವ್ರಿಗೆ ಕಟ್ಟದ ಡೋರಿ ಬೇಡವಂತೆ, ಹಾಗಾಗಿ ನಾನು 2.5 ಇರೋದನ್ನು 2 ಇಂಚ್ ಮಾತ್ರ ಇಟ್ಕೊಂಡಿದ್ದೀನಿ. ಇಲ್ಲಿ ಡೋರಿ ಬೇಡ ಅನ್ನೋಕ್ಕೋಸ್ಕರ 2 ಇಂಚ್ ಇಟ್ಕೊಂಡಿದ್ದೀನಿ ಮೇಲ್ಗಡೆ. ಮತ್ತು ಇಲ್ಲಿ ಬ್ರಾಡ್ ಬರೋಕ್ಕೋಸ್ಕರ ಇಲ್ಲಿ ಕೆಳಗಡೆ ನಾನು 3 ಇಂಚ್ ಇಟ್ಕೊಂಡಿದ್ದೀನಿ. 3.5 ಇಂಚ್ ಇಟ್ಕೋಬೋದು. ನಾನು 3 ಇಂಚ್ ಇಟ್ಕೊಂಡಿದ್ದೀನಿ. ಹೀಗೆ ಆಮೇಲೆ ಶೇಪ್ ತಗೊಂಡು ನಾವು ಹೀಗೆ ಕಟ್ ಮಾಡ್ಕೋಬೇಕು. ನೆಕ್ದು ಆಯಿತು. ಮತ್ತು ಅದಾದ ನಂತರ ಈಗ ಇದು ಭುಜ ಯಾವ ರೀತಿ ಮೆಜರ್ಮೆಂಟ್ ತಗೊಳ್ಳೋದು ಅಂತಂದರೆ, ಹೀಗೆ ಉಲ್ಟಾ ಮಾಡಿಕೊಂಡು ಹೀಗೆ ಇಟ್ಕೊಬೇಕಿದು. ಈಗ ಕರೆಕ್ಟ್ ಅವ್ರದ್ದು 3 ಇದೆ, ನಾನು ಎಕ್ಸ್ಟ್ರಾ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ತೀನಿ. ಯಾಕಂದರೆ ಸ್ಟಿಚ್ ಹೋಗಬೇಕು, ಇಲ್ಲಿ ಅರ್ಧ ಇಲ್ಲದ, ಹಾಗಾಗಿ ನಾನು 3.5 ತಗೊಂಡಿದ್ದೀನಿ. ಇದು ಅಷ್ಟೇ, ಕಂಕಳು ಸ್ಲೀವ್ದು 6 ಇಂಚಿದೆ, 6 ಇದೆ. ನಾನು 6 ಇಂಚನ್ನೇ ತೊಗೊಂಡಿದ್ದೀನಿ. ಅವ್ರದ್ದು ಕಂಕಳು ಬಂದು 6 ಇಂಚಿದೆ. ಮತ್ತು ಇದು ಶೇಪ್ ಯಾವ ರೀತಿ ತಗೊಳ್ಳೋದು ಅಂತಂದರೆ, ಹೀಗೆ ನಾವು ಮಾರ್ಕ್ ಮಾಡಿಕೊಂಡು ಇಲ್ಲಿ 2 ಇಂಚು ಹೀಗೆ ಇಟ್ಕೊಂಡು, ಬರದೇ ಇರೋರಿಗೆ ಇದು ಈಸಿ ಮೆಥಡು. ಹೀಗೆ ಇಟ್ಕೊಂಡು ನಾವು ಹೀಗೆ ಶೇಪ್ ತಗೊಬೇಕಾಗುತ್ತೆ. ಗೊತ್ತಿರೋರು
ಹೀಗೂ ಇಟ್ಕೊಬೋದು. ಇಲ್ಲಿ ಇದೆಯಲ್ಲ ಇದು 1 ಇಂಚು, ಹೀಗೆ ನಾವು 1 ಇಂಚ್ ಹೀಗೆ ಇಟ್ಕೊಂಡು ಹೀಗೂ ಸಹ ನಾವು ತಗೋಬೋದು. ಹೇಗೆ ಇಟ್ಕೊಂಡ್ರು ನಾವು ಈ ರೀತಿ ಟೇಪ್ ಇಟ್ಕೊಂಡು ಮೆಜರ್ಮೆಂಟ್ ತಗೊಂಡ್ರು 1 ಇಂಚ್ ಆಗುತ್ತೆ. ಹೀಗೆ ನಾವು 2 ಇಂಚು ಹಿಂಗೆ 2 ಇಂಚು ಹಿಂಗೆ 2 ಇಂಚ್ ತಗೊಂಡ್ರು 1 ಇಂಚ್ ಬಂದೇ ಬರುತ್ತೆ. ಯಾವ ಥರ ಬೇಕಾದರೂ ನಾವು ಮೆಥಡಲ್ಲಿ ಸ್ಲೀವ್ನ ಇದು ಕಟ್ ಮಾಡ್ಕೋಬೋದು. ಇದು ಅಷ್ಟೇ, ಅವ್ರದ್ದು ಕಂಕಳಿನ ಸುತ್ತಳತೆ ಬಂದು ಎಷ್ಟಿದೆ, 9.5 ಇದೆ ಕಂಕಳಿನ ಸುತ್ತಳತೆ. ಒಂಬತ್ತುವರೆ ನಾನು ಹೀಗೆ ಮಾರ್ಕ್ ಮಾಡ್ಕೊಂಡ್ರೆ ಇಲ್ಲಿ ನಾವು ನಾಚು ಹಾಕ್ಕೋಬೋದು. ಈ ಥರ ನಾಚು ಮಾಡಿಕೊಂಡ್ರೆ ಇದು ಬ್ಯಾಕ್ ಪಾರ್ಟ್ದು ಆಯಿತು. ಮತ್ತು ನೆಕ್ಸ್ಟು ಫ್ರಂಟ್ ಪಾರ್ಟು ಕಟಿಂಗ್ಸ್ ತಗೊಳ್ಳೋಣ. ಇದು ನಾನು ಬ್ಯಾಕ್ದು ಕಟ್ ಮಾಡಿ ಲೈನಿಂಗು ಮತ್ತು ಪೀಸನ್ನು ಕಟ್ ಮಾಡಿಟ್ಟಿದ್ದೆ. ಈಗ ಫ್ರಂಟು ಅಷ್ಟೇ, ಫ್ರಂಟು ಭುಜದಿಂದ ಹೀಗೆ ತಗೋಬೇಕಾಗುತ್ತೆ. ಇಲ್ಲಿ ಬೆಲ್ಟ್ ಪಟ್ಟಿ ಇದೆಯಲ್ಲ, ಬೆಲ್ಟ್ ಪಟ್ಟಿ ಇವ್ರದ್ದು ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ 14 ಇದೆ ಉದ್ದ ಇವ್ರದ್ದು. ನಾನು 14 ಇಂಚು ತಗೊಂಡಿದ್ದೀನಿ. ಹೀಗೆ ಇಲ್ಲಿಂದ ಇಲ್ಲಿಗೆ 14 ತಗೊಂಡಿದ್ದೀನಿ. ಮತ್ತು ಅಗಲ ಬಂದು 13 ತಗೊಂಡಿದ್ದೀನಿ. ಮತ್ತು ನೆಕ್ಕು ಅಷ್ಟೇ, ಅವ್ರದ್ದು 3.5 ಭುಜ ಇತ್ತು. ಸೇಮ್ ನಾವು ಬ್ಯಾಕ್ ಸೈಡ್ ಹೆಂಗೆ ತೊಗೊಂಡಿದ್ದು ಅದೇ ನೆಕ್ಕು ನಾನು ಮೆಜರ್ಮೆಂಟ್ ತೊಗೊಂಡಿದ್ದೆ. 7 ಇಂಚು ಇಟ್ಕೊಂಡಿದ್ದೀನಿ. ನೆಕ್ಕೂ ಸಹ ಸೇಮು ಇದು ಅಷ್ಟೇ 6 ಇಂಚ್ ತೊಗೊಂಡಿದ್ದೀನಿ. ಬಟ್ ನಾವು ಇದನ್ನು ಶೇಪಾಗಿ ತಗೊಬೇಕಾಗುತ್ತೆ. ಹೀಗಿರುತ್ತಲ್ಲ ಶೇಪು, ನಾವು ಹೀಗೆ ಫ್ರಂಟ್ ಕಡೆ 1/4 ಇಂಚಷ್ಟು ಹೀಗೆ ನಾವು ಶೇಪ್ ತಗೊಬೇಕಾಗುತ್ತೆ. ತುಂಬ ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳೋದು ನಾನು ತೋರಿಸಿದ್ದೀನಿ ಅಂದ್ಕೊಳ್ತೀನಿ. ಮತ್ತು ಇದು ಅಷ್ಟೇ, ಇಲ್ಲಿ ಕಟ್ ಮಾಡಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ 1.5 ಶೇಪ್ ತಗೋಬೇಕಲ್ಲ. ಶೇಪ್ ತಗೊಬೇಕು ಅಂದರೆ ಹಿಂಗೆ ಸಮ ಇರೋ ಬಟ್ಟೆನ ನಾವು 1.5 ಇಂಚಷ್ಟು ಹಿಂಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹೀಗೆ ನಾವು 3.5 ಇಂಚಷ್ಟು ಹಿಂಗೆ ಮೆಜರ್ಮೆಂಟ್ ತೊಗೊಂಡು ಮಾರ್ಕ್ ಮಾಡ್ಕೊಬೇಕು. ಅಲ್ಲಿಗೆ ಇದು 1.5, ಇಲ್ಲಿಗೂ ಇಲ್ಲಿಗೆ 1.5 ತೊಗೊಂಡ್ರೆ ಹೀಗೆ ಶೇಪು ಕ್ಲೀನಾಗಿ ಬರುತ್ತೆ. ಮತ್ತು ಇಲ್ಲಿಂದ ಇಲ್ಲಿಗೆ 3.5 ಇಂಚು, 3.5ಇಂದ ಹೀಗೆ ಪಾಯಿಂಟ್ ಇಟ್ಕೊಂಡು 2.5 ಮಧ್ಯದಿಂದ 2.5 ಹೀಗೆ ತೊಗೊಂಡ್ರೆ ತುಂಬ ನೀಟಾಗಿ ಸ್ಟಿಚ್ ಹಾಕ್ಬೋದು. 4 ಸ್ಟಿಚಸ್ದು. ಮತ್ತು ಇಲ್ಲಿ ಡಾಟ್ ಇಡಬೇಕಲ್ಲ ಮಧ್ಯ, ಇಲ್ಲೇ ಒಂದು 2.5 ಇಂಚು. ಬರೋರಿಗೆ ಏನಂದರೆ ಮಾರ್ಕ್ ಏನು ಹಾಕೋದು ಬೇಕಾಗಲ್ಲ, ಆರಾಮ್ಸೆ ನಾವು ಸ್ಟಿಚ್ ಮಾಡ್ತಾನೆ ಇದು ಕಟ್ ಮಾಡ್ಕೊಂಡ್ಬಿಡ್ಬೋದು. ಹೀಗೆ 4 ಸ್ಟಿಚಸ್ದು ಮಾರ್ಕ್ ಆಯಿತು. ಇದು ಸಹ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇನ್ ಬಟ್ಟೆ ಮತ್ತು ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಬಂದು ಸ್ಲೀವ್. ಸ್ಲೀವ್ ಅಷ್ಟೇ ನಾವು ಮೆಜರ್ಮೆಂಟ್ ತೊಗೊಂಡು ಸಹ ಕಟ್ ಮಾಡ್ಕೋಬೋದು. ನಾವು ಹೀಗಿಟ್ಕೊಂಡು ಕಟ್ ಮಾಡ್ಕೊಬೋದು. ಲೆಂತ್ ಅವ್ರದ್ದು 12 ಇದೆ, 11 ಇದೆ ಅವ್ರದ್ದು. 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ, 12 ಇಟ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲೊಂದು ಅರ್ಧ ಇಂಚ್ ಹೋಗುತ್ತೆ, ಇಲ್ಲೊಂದು ಅರ್ಧ ಇಂಚು ಸ್ಟಿಚ್ಚಿಗೆ ಹೋಗುತ್ತೆ. ಹಾಗಾಗಿ ಮತ್ತು ಡೌನಿಂಗಲ್ಲಿ 3.5 ಇಟ್ಕೊಂಡಿದ್ದೀನಿ, 3.5 ಇಟ್ಕೊಂಡಿದ್ದೀನಿ. ಮತ್ತು ಇದು ಅಷ್ಟೇ 9.5 ಇತ್ತಲ್ಲ, ಹಾಗಾಗಿ 9.5 ತೊಗೊಂಡಿದ್ದೀನಿ. ನಾನು ಇದು ಮತ್ತು ಮೇನ್ ಬಟ್ಟೆನೆಲ್ಲ ಜಾಯಿಂಟ್ ಮಾಡಾದ್ಮೇಲೆ ನಾನು ಶೇಪ್ ತಗೊಳ್ತೀನಿ. ಈಗಲೇ ಶೇಪ್ ತಗೊಳ್ಳಲ್ಲ. ನಾನಿದು ಸ್ಟಿಚ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಮತ್ತು ಬೆಲ್ಟ್ ಪಟ್ಟಿಗೆ ಪೀಸ್ ಸಾಲ್ಟೇಜ್ ಆಗಿದೆ, ಅದನ್ನು ಬೇರೆ ಮ್ಯಾಚ್ ಪೀಸ್ ಮಾಡಿಕೊಂಡು
ನಾನು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತೆ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಟಿಚಿಂಗ್ ಆದಮೇಲೆ ಸ್ಟಿಚಿಂಗ್ ವಿಡಿಯೋ ಆದರೆ ಸ್ಟಿಚಿಂಗ್ ಹಾಕ್ತೀನಿ, ಇಲ್ಲಾಂದರೆ ಸ್ಟಿಚ್ ಆಗಿದ್ಮೇಲೆ ವಿಡಿಯೋ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.